ನಮ್ ನರಸಿಂಹರಾಜ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಬಾ. ನೋಡಿ ನರಸಿಂಹರಾಜು ಅಂತ. ನಾನು ಯಾರು? ಗುರುವಾರ ನಮ್ ತಂದೆ ತಾಯಿದು ಮದ್ವೆ ಇದೆ ಸರ್, ಬರ್ಬೇಕು ದಯವಿಟ್ಟು. ಇಲ್ಲೇ ಖಂಡಿತ ಬರ್ತೀನಿ ಸ್ವಾಮಿ. ಮನೆ ಕೊಟ್ಟಿದ್ರ ಪತ್ರಿಕೆ? ಮನೇಲಿ ಲಗ್ನ ಪತ್ರಿಕೆ ಕೊಡಕ್ ಬಂದಿದ್ದೆ, ಅವಾಗ್ಲೇ ಇರ್ಲಿಲ್ಲ, ನಿಮ್ ಮನೆ ಗೊತ್ತಾಗ್ಲಿಲ್ಲ. ತುಮಕೂರ್ಗೂ ಐತೆ ಸ್ವಾಮಿ. ತುಮಕೂರು ಕೇಳ್ದೆ ಅಕ್ಕವ್ರಿಗೆ. ಅದಕ್ಕೆ ಖಂಡಿತ 25ನೇ ತಾರೀಕು ತಿರ್ಗಾ ಹೇಳಿಲ್ಲ ಪಾಳಿಲ್ಲ ಅನ್ಕೊಂಬೇಡ್ರಿ. ಬರ್ತಿದೆ ಸ್ವಾಮಿ, ಬರ್ತೀವಿ. ನಮ್ ತಂದೆ ಏನೋ ಕೆಲಸ ಮಾಡ್ಕೊಂಡಿದ್ರಲ್ಲ ನಮ್ ತಂದೆ. ಅಲ್ಲೇ ನಮ್ ರಿಲೇಷನ್ ಅಲ್ಲೇ ನೋಡಿ ಮದ್ವೆ ಮಾಡ್ತಾ ಇದೀವಿ ಸರ್. ಒಳ್ಳೇದ್ ಬಿಟ್ರೆ ಟೈಮ್ ಬಂದಾಗ ಮಾಡ್ಲೇಬೇಕು. ಇವಾಗ ನಾವು ಮಕ್ಳಿಗೆ ಟೈಮ್ ಬರೋ ಹೊತ್ತಿಗೆ ಮಾಡ್ದು. ಕೊರೋನಾ ಏನು ಕೇಳಲಿಲ್ಲ. ಮಾಡ್ದು ಅದೇ ನಮ್ಮ ಅಪ್ಪಂಗ್ ವಯಸ್ಸು ಇನ್ನೇನ್ ಸರ್, ಎಲ್ಲಾ ಏಜ್ ಆಗ್ತಾ ಆಯ್ತು. ಎಲ್ಲಾರು ಏನ್ ವಯಸ್ಸಾಯ್ತು ಮದ್ವೆ ಮಾಡಲ್ಲ ಅಂತ ಇನ್ನೂ ಎಷ್ಟು ವರ್ಷ ಮಾಡಿಕೊಳ್ಳಿ ಸರ್ ನಾನು. ಒಂದ್ ಮೇಲೆ ಮದ್ವೆ ಇದು ಏನೋ ಕೂಡಿ ಬರ್ತೈತೆ ಅಂತ ಹೇಳ್ತಾರಲ್ಲ. ಅವಾಗ ನೋಡಿ ನಾವ್ ಯಾರು ಹಿಡಿದ್ರು ನಿಲ್ಲಲ್ಲ. ಅದು ಆಗಿ ಮದ್ವೆ ನಾವ್ ನೋಡಿ ಒಂದ್ ವರ್ಷ ಎರಡು ಮಾಡಕ್ ಇನ್ನೊಂದ್ ತಿಂಗಳು ಕಳೆದ್ರೆ 2 ಮದ್ವೆ ಆಗ್ಬೋದು. ನಾವ್ ಮಾಡ್ಲೇಬಾರ್ದು ಅಂತ ಇತ್ತು, ಇನ್ನು ಚಿಕ್ಕ ವಯಸ್ಸು ಅಂತ. ಹಂಗ ಏನ್ ಮಾಡಕ್ಕಾಗುತ್ತೆ ಕೂಡಿ ಬಂದಾಗ. ಅದೇ ನಮ್ ತಂದೆಗೂ ಆಲೆ 25 ವರ್ಷ ಆಗಿತ್ತು. ಒಂದು ಏನ್ ಅಂದ್ರೆ ಅದು ಒಂದ್ ಇರ್ಲಿ ಇಲ್ದಲೆ ಇಲ್ಲಿ ಆಗೋಗ್ತದೆ ಸ್ವಾಮಿ. ಇದು ಮದ್ವೆ ಮನೆ ಅಂದ್ರೆ ಕಷ್ಟ. ಅದಕ್ಕೆ ಸುಮ್ನೆ ನೋಡಿದ್ವಿ ಈ ಕಾಲದಾಗೆ ಮನೆ ಕೈ ಎತ್ತಿದ್ರೆ ಅವ್ರ ಕಡೆಗೆ ಕೊಟ್ಟರೆ ಅವರು ಬಾಳ್ವೆ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಸುಮ್ನೆ ಏನ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಚಿಕ್ಕ ವಯಸ್ಸು ಅಂತಿದ್ರು. ನಮ್ ಸಾರ್ ನಿಜ ನಂಬ್ತಿರೋ ಬಿಡ್ತಿರೋ, ಈ ಶುಕ್ರವಾರ ಬಂದ್ರೆ ನಮ್ಮ ಅಪ್ಪಂಗೆ 24 ತುಂಬಿ 25 ಬೀಳುತ್ತೆ ಗೊತ್ತಾ? ನೀವ್ ನಂಬ್ತೀರಾ? ಇವಾಗ ನಾವೆಲ್ಲ ಇವಾಗ ನೋಡಿ 19 ವರ್ಷಕ್ಕೆ ಮದುವೆ ಆದ ನಾವು. ಅವಾಗ ನಮ್ಮ ಇದ್ರಾಗೆ ಏನ್ ಒಳ್ಳೆ ವಯಸ್ಸು ಬಿಡ್ರಿ. ನೀವು ನಮ್ಮ ಅಪ್ಪನ್ ನೋಡಿದಿರಲ್ಲ ಬೆಳ್ಳಾವಿ ಸಂತೆಗೆಲ್ಲ. ಅದೇ ಬೆಳ್ಳಾವಿ ಸಂತೆಲ್ಲ ನಮ್ಮ ಅಪ್ಪನ ನೋಡಿದ್ರಲ್ಲ, ಸುಣ್ಣ ಮಾಡ್ತೈತಲ್ಲ ಸುಣ್ಣ. ಅದೇ ಇದು ಇದೆಂತ ಅರ್ವಿ ಕರೆಕ್ಟ್ ನೋಡ್ರಿ. ಬಿದ್ರಾರ ನೀವು? ಮರ್ತ್ಬಿಟ್ಟಿದ್ಯಣ್ಣ. ಇಲ್ಲ ಬಿದ್ರೆ ಅದೇ ಮಡಿಕೆ ತುಂಬ್ಕೊಂಬತ್ತಾರಲ್ಲ ಸುಣ್ಣ. ಅಲ್ಲ ನಮ್ಮ ಅಪ್ಪಗೆ 25 ವರ್ಷ ನಂಗೆ ಕಾಣ್ಸುತ್ತಾ? ನಮ್ಮ ಅಪ್ಪಗೆ 25 ವರ್ಷ ನಂಗೆ ಗೊತ್ತಾಗುತ್ತಾ ನೋಡ್ರಿ. ನಮ್ಮ ಅಪ್ಪಗೆ 25 ವರ್ಷ, ನನಗೆ 40 ಸುಣ್ಣ ಮಾಡ್ತಿದ್ದಲ್ಲ ತಾತನ ಆತಂಗೆ. ನಮ್ ಸುಣ್ಣ ಮಾರ್ತಾತ ನಮ್ಮ ಅಪ್ಪಂಗೆ 25 ವರ್ಷ, ನನಗೆ 46 ವರ್ಷ. ಏನೋ ಒಂಚೂರು ವ್ಯತ್ಯಾಸ ಆಯ್ತಾ ಇಬ್ರಿಗೂನು? ಹಲೋ ಸಮಯ, ಯಾರೋ ನೀವು? ನಾಗರಾಜು. ಇದು ಸುಣ್ಣ ಮಾಡ್ತಿದ್ದಲ್ಲ ತಾತಂದ ಮದ್ವೆ ಈ ಗುರುವಾರ. ಅಯ್ಯೋ ನೀವು ಅವ್ರಿಗೇನಾಗಬೇಕು? ಮಗ ಅಲ್ವಾ ನಾನು ಸರ್, ದೊಡ್ಡ ಮಗ ನಾಗರಾಜ. ಮದುವೆ ಬಿಡೋಕರು ಅವ್ರಿಗೆ ಮದುವೆ ಮಾಡ್ತಾ ಇದ್ದೀಯ ನೀನು? ಯಾಕೆ ಅಮ್ಮನ ಹಾಕಿ ಇದು ಹಿಂಗಾಗಿ ನನ್ಗೆ ಇವಾಗ ಇನ್ನೊಂದ್ ಸ್ವಲ್ಪ ದಿನದಾಗ ಹುಚ್ಚಿಡಿತೈತೆ ಅಂತ ಜನ ಹೇಳೋದು. ನಮ್ಗೆ ಓಯ್ ನಾಗರಾಜ್ ಇವ್ರೆ, ನಿಮ್ಮ ಇವ್ರೆ ನನಗಿನ್ನ ಹುಚ್ಚು ಹಿಡ್ದಿಲ್ಲ. ಅಲ್ಲ ಸರ್, ನಮ್ಮಮ್ಮ ಮೊದಲನೇ ಹೆಂಡತಿ ತೀರೋಗಿದ್ರಲ್ಲ. ಮೊದಲನೇ ತಾತ ಇದು ಗೂರ್ ಹತ್ಕೊಂಡ್ ತೊಳ್ಟೆ ಕೆಮ್ಮು ಆಚೆಗೆ ದುಗ್ಯಾಕಲ್ಲ, ಅದನ್ನ ಮದುವೆ ಮಾಡ್ತೀಯ? ಮಾಡ್ಕೊಳ್ಳಿ ಬಿಡಿ ಸರ್. ಅಲ್ಲ ಅಜ್ಜಿ ಗೂರ್ ಹಚ್ಚಿ ಟಿಬಿ ಕಾಯಿಲೆ ನಾಯಕ್ ಕುಂತೈತೆ. ಅದು ನಾನು ಇದೇನಪ್ಪ ಅಂತ ಈಗ ಸುಣ್ಣ ಮಾಡೋದು ಬೆಳ್ಳೆ ಅನ್ನೋದಿಗೆ ಗೊತ್ತಾದ ನನಗೆ. ಯಾವ್ದಾರ ಇವನು ಅಮ್ಮ ನನಗ್ ಮೊದ್ಲು ನನ್ ಬುದ್ಧಿ ಈಗ ತೊಳ್ಕೊಂಡ ಹೆಂಗೋಪ್ಪ ನಾನು ನೀರ್ ಮಣ್ಣು ಮಾಡ್ಬೇಕು. ಆಮೇಲೆ ಅದು ಇದಂತದ್ದು ಅಡಿಗೆ ಮನೆದು, ಆಮೇಲೆ ಬೆಡ್ರೂಮ್ದು ಹಿಂಗಿಡ್ಸ್ಬೇಕು ಅಷ್ಟೇ, ಇನ್ನೇನಿಲ್ಲ. ನೀರ್ ಮಣ್ಣು ತೆಗಿಬೇಕು. ನಾನು ಅದೆಲ್ಲ ಹೇಳ್ತಾ ಇರೋದು. ಅವರು 4 ಚೆಕ್ ಕೊಟ್ಟು 2 ಲಕ್ಷ ದುಡ್ಡು ಇಸ್ಕೊಂಡ್ ಬಂದಿದ್ದೀರ. ಅವ್ರು ನನ್ನ ಹತ್ರಕ್ಕೆ ಬಂದವ್ರೆ, ಏನ್ ಹೇಳ್ಬೇಕು ಹೇಳ್ರಿ? ಯಾರು? ನಾನ್ ಲಲ್ಲಿ. 2 ಲಕ್ಷ ಚೆಕ್ ಕೊಟ್ಟು ಇಸ್ಕೊಂಡ್ ಬಂದಿದ್ದೀನಿ. ಚೆಕ್ ಕೊಟ್ಟು ನೀನ್ ಅವ್ರ ಕಾರ್ ಇಳ್ಕೊಂಡು 2 ಲಕ್ಷ ಇಸ್ಕೊಂಡ್ ಬಂದಲ್ಲ ಮೊನ್ನೆ. 15-20 ನಿಮ್ ಯಜಮಾನ್ರ ದುಡ್ಡು ಇಸ್ಕೊಂಡು ಹೋದ್ರು, ಮನೆ ಕಟ್ಟಬೇಕು, ದೊಡ್ಡ ಹೆಂಡತಿ ಕಟ್ಟಿಸ್ಕೊಡ್ತೀನಿ ಅಂತ ನನ್ನ ಹತ್ರ ವಿಷಯ ಬಂದೈತದು. ನೋಡ, ಈಗ ನಾನು ಹೇಳ್ದಂಗೆ ಕೇಳಿ ನೀನು. ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ತೀನಿ. ನೀನು ವಿಶಾಲಕ್ಕಂಗೆ ಡೈವರ್ಸ್ ಕೊಟ್ಬಿಟ್ಟು ಬಂದು ನನ್ನ ಜೊತೆಗಿರು.
ನಿನ್ನ ಹೆಸರಿಗೆ ಒಂದು ಮನೆ ಕಟ್ಟಿಸಿ ನಾನು ಬರೀ ಇದು ಮಾಡ್ಕೊಂಡು ಇಲ್ಲಿ ಮಂತಕ್ಕೆ ಬರೋರ್ನ ಗಿರಾಕಿಗಳ್ನ ಮೇಂಟೈನ್ ಮಾಡ್ಕೊಂಡು ದುಡ್ಡು ಪಡ್ಡು ಕಲೆಕ್ಷನ್ ಮಾಡ್ಕೊಂಡು ಇವರು ಅಷ್ಟೇ. ನಿಮ್ಮ ಮಿಂಟ್ರಿ ಗುಟ್ಟಿನ ಮುಂದೆ ಇಲ್ಲಿ ಯಾರ ಜನ ಅವ್ರೆ, ನಾನು ತಲೆ ಹಿಡ್ಕಟ್ಟು ನೀನ್ ತಾಯಿನ ಹಾಕಿ ನಿಮ್ಮ ತುಳ್ಳಿಗೆ ನಾನು ತುಣ್ಣೆ ಅಕ್ಕ ನಾವು ನಮ್ಮ ತುಳ್ಳ ಹಾಕ್ಯ ಅವನ ಯಾವನ ಬಂದ ಬೇಲಿ ಒಳಗೆಲ್ಲ ತೋರಾಡ್ತೀನಿ ನಿಮ್ಮ ತುಳ್ಳ ಹಾಕಿ ನಾನು ಇದು ಮಾಡ್ಕೊಂಡಿದ್ರ ನೀನ್ ತಾಯಿನ ಹಾಕಿ ಅದಾರ ನಿನ್ ತಾಯಿನ ಹಾಕಿ ಏನು ತುಳ್ಳಿಗೆ ನಾ ತುಣ್ಣೆ ಹಾಕ ಬರೀ ಇಂಥವ್ರು ಫೋನ್ ಮಾಡಿದೆ ನನಗೆ. ಏಯ್ ನೀನು ಅವಳು ಡೈವರ್ಸ್ ಕೊಟ್ಬಿಟ್ಟು ಬಾ ನನ್ನ ಮನೆ. ಅದಕ್ಕೆ ನೀನು ಹೋಗೋ ಗಿರಾಕಿಗಳನ್ನೆಲ್ಲ ನಾನು ಎಣಿಸ್ಕೊಂಡ್ಕೊಳ್ಳೋಣ ಎಷ್ಟೇನು ಹೋದ್ರು ಅಂತ. ಏಯ್ ನೀನು ಅವ್ರ ದುಡ್ಡು ಆಮೇಲೆ ಒಳ್ಳೆ ಕಲೆಕ್ಷನ್ ಆಗುತ್ತೆ, ನಿನ್ಗೂ ಅದೇನು ಕಮಿಷನ್ ಕೊಡ ಅಲ್ಲಿ ಒಟ್ಟ ನೀನು ಆ ಮನೆಗೆ ಹೋಗ್ಬಾರ್ದು. ನನ್ನ ಜೊತೆಗೆ ನಾನು ಹೆಂಡತಿ ಅಂತ ನನ್ನ ಜೊತೆಗೆ ಇರಬೇಕು ನೀನು ನಮ್ಮ ಮನೆಗೆ. ಫೋನ್ ಮಾಡ್ತಾರೆ ಖಾಲಿ ಇದೆಯಾ ಇವತ್ತು, ಲಲಿತಾ ಅವ್ರು ಖಾಲಿ ಇದಾರ ಅಂತಂದ್ರೆ ಇವತ್ತಿಲ್ಲ ನಾಳೆಕಿದ್ದಾರೆ ಅಂತ ಅವ್ರದ್ದು ಅಪಾಯಿಂಟ್ಮೆಂಟ್ಗಳು ತಗೊಬೇಕು. ಗಂಡು ನಂಗೆ ಇರ್ಬೇಕು ಅಷ್ಟೇ ನೀನು. ಎಲ್ಲ ನಿಮ್ದೆಲ್ಲ ಉದ್ದಕ್ಕೂ ಅದೇ ನೀವು ಬಾಳ್ ನಿಮ್ಮವು. ನಿಂದಿನ್ನೇನೋ ನಿಂದು ಅದೇ ಈಗ ಕೈ ಕಾಲು ಹಿಡ್ಕೊಂಡು 2 ಲಕ್ಷ ರೂಪಾಯಿ ಇಸ್ಕೊಂಬಂದವ್ರಿಗೆ ನಾಮ ಇಕ್ಕಿ ಮನೆ ಕಟ್ಟಿಸಿ ಅರ್ಧ ಬರ್ಧ ಈಗ ನಿಲ್ಸಿಲ್ವಾ ನೀನು ಬಾಳೆ ಅಷ್ಟು. ನಮ್ಮ ಅಪ್ಪರು ಅದಕ್ಕೆ ನರಸಿಂಹರಾಜು ಅವ್ರಿಗೆ ಸಾರ್ಗೆ ಅವ್ರಿಗೆ ಫೋನ್ ಮಾಡಿ ಕರಿ, ಸೋಮವಾರ ಮೇಲ್ಪಟ್ಟು ಯಾವಾಗನ ಬನ್ನಿ ಅಣ್ಣ, ಬಂದು ನಮ್ಮ ತೋಟದ ಹತ್ರ ಎಲ್ಲ ನೋಡ್ಕೊಂಡು 2 ದಿವಸ ಅಲ್ಲೇ ಇದ್ದು ರೆಸ್ಟ್ ತಗೊಂಡು ನಮ್ಮ ತೋಟ ಗೀಟ ಮನೆಯೆಲ್ಲ ನೋಡ್ಕೊಂಡು ಅಣ್ಣ. ನಮ್ಮ ಅಕ್ಕ ಅಷ್ಟು ಪ್ರೀತಿ ಲಲಿತಕ್ಕ ಅವರು, ನಾವು ಅಷ್ಟು ಹಿಂಸೆ ಕೊಟ್ರು ನೀವು ಯಾವತ್ತೊಂದು ಮಾತು ಬೈದಿಲ್ವಂತಲ್ಲ. ಬೈಯದ್ರಾಗ ಅರ್ಥ ಏನೈತೆ, ಅವರೇ ಬುದ್ಧಿ ಕಲ್ತ್ಕೊಂಡ್ರಲ್ಲ, ಭಗವಂತ ಒಳ್ಳೇದ್ ಮಾಡ್ಲಿ ಅವ್ರಿಗೆ. ಬೇರೆ ಯಾರನ್ನ ಗಣಸಾಗಿದ್ರೆ ಎಷ್ಟೆಷ್ಟು ಮಾಡ್ಬೋದು, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಇಲ್ಲ ಮನೆ ಹತ್ರ ಹುಡಿಕೊಂಬಂದು ಏನೇನ ಮಾಡಿ ಪಾಪ ನಿಮ್ಮ ಸಂಸಾರಗಳೆಲ್ಲ ಇದು ಮಾಡಿ ನಿಮ್ಮ ಹೆಂಡತಿ ಮಕ್ಕಳು ನಿಮ್ಗೆಲ್ಲ ಬೈದು ನಿಮ್ಮ ಬಟ್ಟೆಗಳೆಲ್ಲ ಸುಟ್ಟಾಕ್ಬಿಟ್ಟಿದ್ರಂತೆ. ಸ್ವಾಮಿ ಆಲೆ ಒಂದ್ 5-6 ತಿಂಗಳ ಬಟ್ಟೆ ಎಲ್ಲ ಹಂಗಾಗಿದ್ದು. ಬಟ್ಟೆ ಎಲ್ಲ ಸುಟ್ಟಾಕ್ಬಿಟ್ಟಿದ್ರಂತೆ, ಚಪ್ಪಲಿ ಕೊಡ್ತಿರ್ಲಿಲ್ವಂತೆ, ಮನೆಗ್ ಬರೀ ಗಲಾಟಿ ಯಾವಳ ಮಡಿಕೊಂಡ್ಬಿಟ್ಟಿದ್ಯಾ ಅಂತ ಎಲ್ಲ ಹೇಳಿದ್ಲು ನಮ್ಮ ಅಕ್ಕ. ಎಲ್ಲ ಕ್ಷಮಿಸಿ. ಅದಕ್ಕೆ ನಮ್ಮ ಅಪ್ಪರು ಅಲೋ ಸ್ವಾಮಿ, ಅದಕ್ಕೆ ನಮ್ಮ ಅಪ್ಪರು ಸೋಮವಾರ ಕಳ್ಕೊಂಡು ಬನ್ರಿ, ಅವಳದು ನಾವೇನೋ ಪಾತ್ರೆ ಸಾಮಾನು ಏನೇ ಆಗ್ಲಿ ಮುಟ್ಟದ್ ಬೇಡ, ಫ್ರಿಡ್ಜು ಟಿವಿ ಬಟ್ಟೆಗಳು ಏನೈತಿ ಎಲ್ಲ ಬಡವ್ರುಗಳು ದಾನ ಕೊಟ್ಬಿಟ್ಟು ಬರೀ ಹೆಂಗ್ ಬಂದಿಲ್ಲ ಕರ್ಕೊಂಡು ಹೋಗೋಣ, ಒಡವೆ ಒಂದಿರ್ಲಿ, ಒಡವೆ ನಮ್ಮ ಊರ್ಗ್ ಹೋದ್ಮೇಲೆ ಯಾವ್ದಾನ ಒಂದ್ ದಿವಸ ದೇವಸ್ಥಾನಕ್ಕೆ ಹಾಕ್ಬಿಡೋಣ, ನಾವು ಬೇರೆ ಮಾಡ್ಸಾಕನ ಹೊಸವು ಅಂತೆಲ್ಲ ಮಾತಾಡ್ಕೊಂಡಿದೀವಣ್ಣ. ಅದಕ್ಕೆ ನಾಳೆ ಶುಕ್ರವಾರ ಬೇಡ, ಶನಿವಾರ ಮನೆ ಖಾಲಿ ಮಾಡ್ಕೊಂಡು ಹೋಗ್ತೀವಿ, ನೀವು ಸೋಮವಾರ ಮೇಲ್ಪಟ್ಟು ಬನ್ನಿ ಅಣ್ಣ, ನಾನು ಫೋನ್ ಮಾಡ್ತೀನಿ, ಭಾನುವಾರ ಏನೋ ಫೋನ್ ಮಾಡ್ತೀನಿ, ನೀವು ಸೋಮವಾರ ಮೇಲ್ಪಟ್ಟು ಬನ್ನಿ, ದಯವಿಟ್ಟು ನಮ್ಮಿಂದ ನಿನ್ಗೆ ಏನಾನ ಇರ್ಬೇಕಾದ್ರೆ ದುಡ್ಡಾಗ್ಲಿ ಕಾಸು ಜಮೀನ್ಗೆ ಯಾರಿಗಾನ ಕೆಲಸ ಪಲ್ಸ ಏನಾನ ಬೇಕಾಯ್ತು ಅಂತಂದ್ರೆ ನಿಜವಾಗ್ಲೂ ಬೇಜಾರು ಮಾಡ್ಕೊಬೇಡ್ರಿ, ನಿಮ್ಮ ಜೊತೆಗೆ ಹುಟ್ಟಿರೋ ತಮ್ಮ ಅಂತ ತಿಳ್ಕೊಂಡು ನಮ್ಗೆ ಹೆಲ್ಪ್ ಕೇಳ್ರಿ, ನಾವು ಮಾಡಿಕೊಡ್ತೀವಿ. ನಮ್ಮ ಇದರಲ್ಲಿ ನಮ್ಮದು ಸಿಮೆಂಟ್ ಗೋಡನ್ ಇದೆ ಊರಲ್ಲಿ, ನೀವು ಮನೆ ಕಟ್ಟೋಕ್ಕೆ ನನ್ನ ಕಡೆಯಿಂದ ಅಣ್ಣ 100 ಮೂಟೆ ಸಿಮೆಂಟ್ ಕೊಡಿಸ್ತೀನಿ ಅಣ್ಣ. ಆಯ್ತು ಒಳ್ಳೇದ ದೇವ್ರು ನಮ್ದೇನೇ ಸ್ವಾಮಿ. ನನ್ನ ಕಡೆಯಿಂದ ನಿಮ್ಗೆ ಬೇಕಾದ್ರೆ ಒಂದ್ 2 ಲೋಡ್ ಮಳ್ಳು, ಒಂದು 100 ಮೂಟೆ ಸಿಮೆಂಟ್ ಕೊಡಿಸ್ತೀನಿ ಅಣ್ಣ. ಆಮೇಲೆ ಈ ಮರಗಳು ಕದಗಳು ಮಾಡ್ಸಬೇಕಾದ್ರೆ ಹೇಳ್ರಿ, ನಮ್ದೇ ತೋಟದಲ್ಲಿ ಅರ್ಕಿಲೆಸ್ ಮರ ಐತೆ, ಕದಗಳು ಮಾಡ್ಸಕ್ಕೆ ಅರ್ಕಿಲೆಸ್ ಮರ ಎಲ್ಲ ಇದೆ, ಕೊಡ್ತೀವಿ ನಾವೇ, ಬೇಕಾದ್ರೆ ಕೂಯಿಸ್ ಕೊಡ್ತೀನಿ ಅಣ್ಣ. ಬೇಕಾದ್ರೆ ನಮ್ದೇ ಲಾರಿಗಳಿದಾವೆ, ನಮ್ದೇ ಲಾರಿಗೆ ಸಿಮೆಂಟುನು ಅದು ಎಲ್ಲ ಹಾಕ್ಸ್ಕೊಂಡು ನಾನೇ ಕಳ್ಸ್ತೀನಿ ಅಣ್ಣ. ದಯವಿಟ್ಟು ನಮ್ಮ ಅಕ್ಕ ಏನೇ ತಪ್ಪು ಮಾಡಿದ್ರು ನಿಮ್ಮ ಮನ್ಸ ಇಟ್ಕೊಂಡು ಕ್ಷಮಿಸ್ಬೇಕು. ಏನ ಕೇಳಿಸ್ತಾ ಇಲ್ಲ, ಟವರ್ ಇರುತ್ತೆ, ಬಂದು ಮಾತಾಡಿ. ಪಟಾಕಿಗೆಲ್ಲ ಹೊಡೆದು ಅವ್ರಿಗೂ ಹೇಳಿದೆ ಸ್ವಾಮಿ, ಹಿಂಗಿಂಗ್ ದೇವಸ್ಥಾನಕ್ಕೆ ಹೋಗ್ರಿ, ಇದಕ್ಕೆ ಶೃಂಗೇರಿಗೆ ಮೈ ಉರಿ ಹೊಡ್ತಾ ಕಮ್ಮಿ ಆಯ್ತಿದೆ. ನೀವೊಂದ್ ಸ್ವಲ್ಪ ಟವರ್ ಇರುತ್ತೆ, ಬಂದು ಮಾತಾಡಿ, ಏನು ಕೇಳಿಸ್ತಾ ಇಲ್ಲ. ಮಳೆ ಆಯ್ತು ಆಚೆ ಕಡೆ. ಯಾವಾಗ ಫೋನ್ ಮಾಡಿದ್ರು ನೀವು ಅದನ್ನೇ ಹೇಳ್ತಿರಲ್ರಿ, ಯಾರನ್ನ ಒಬ್ರು ಬೇಕಿದ್ರು ಫೋನ್ ಮಾಡಿದಾಗ ಬಂದ್ ಈಚೆ ಫೋನ್ ಮಾಡಕ್ಕೂ ಎದುರ್ಕಂತಿರಲ್ರಿ ನೀವು. ಮಳೆ ನಿಂತಾಯ್ತು ಸ್ವಾಮಿ. ಅಲ್ಲ ಮದಿಟ್ಟು ಮನೆಗೆ ಇದ್ರೆ ನಮಗೆ ಟವರ್ ಕೇಳಿಸಲ್ಲ, ಮಾತಾಡಿದ್ದೆ 2 ಸರಿ ಮಾತಾಡೋಣ, ಹೇಳಿ ಸರ್ ನೀವೇನೆ. ಕೇಳಿಸ್ತಾ ಇದೆ ಸ್ವಾಮಿ ಈಗ? ಕೇಳಿಸ್ತೈತೆ ಹೇಳಿ ಸರ್. ಅದೇ ಮಳೆ ಇದು ಒಂಥರ ಜಡಿ ಮಳೆ ಸ್ವಾಮಿ, ಅಲೆ ಈಗ 3 ದಿನದಿಂದಲೂ. ಇರ್ಲಿ ಅಣ್ಣ,
ಹಾ ನಾನು ಹೇಳದ್ನಲ್ಲ ನನ್ ಕಡೆಯಿಂದ ನಮ್ಮ ಅಪ್ಪನ ಕಡೆಯಿಂದ ಅಲ್ಲ, ಹಾ ನಮ್ಮ ಅಕ್ಕನ ಜೀವನ ಬೇರೆ ಯಾರನ್ನ ಆಗಿರೋ ಕಾಳು ಮಾಡ್ಬಿಟ್ಟಿರೋರು ಈಸ್ಕೊಂಡು ಪಾಸ್ಕೊಂಡು ನೀವು ಹೌದ್ ಸ್ವಾಮಿ. ನೀವು ಅವಾಗ ಕೆಲಸ ಮಾಡಿಲ್ಲ. ನನ್ನ ಕಡೆಯಿಂದ ನೀವು ಮನೆ ಕಟ್ಬೇಕಾದ್ರೆ 100 ಮೂಟೆ ಸಿಮೆಂಟು, ಹಾ 1 ಲೋಡ್ ಮಳ್ಳು, ಹೌದ್ ಆಮೇಲೆ ಸ್ವಾಮಿ. ನಿಮ್ಗೆ ಡೋರ್ಗಳು ಕದಗಳು ಮಾಡಿಸ್ಬೇಕಾದ್ರೆ ನನಗೆ ಹೇಳ್ರಿ. ನಮ್ಮ ಇದ್ರಲ್ಲಿ ತೋಟದಲ್ಲಿ ಅರ್ಕಿಲಸ್ ಮರಗಳವೆ, ಒಂದಲ್ಲ 2 ದಿಮ್ಮಿ ಕುಯಿಸ್ಕೊಡ್ತೀನಿ, ನೀವೇನ್ ಬೇಕಾದ್ರೆ ಮಾಡಿಸ್ಕೊಳ್ರಿ. ಆಯ್ತು ಸ್ವಾಮಿ, ನಿಮ್ಮ ನೀವ್ ಹೆಂಗೆ ಹೇಳ್ತೀರ ಹಂಗೆ ಸ್ವಾಮಿ. ಆಮೇಲೆ ನಮ್ಮ ತಂದೆಯವರು ನಿಮ್ಮನ್ನ ಸೋಮವಾರ ಮೇಲ್ಪಟ್ಟು ಬರಕ್ ಹೇಳಿದ್ದಾರೆ. ನಾನು ಹಾ. ಊರಿಗೆ ಹೋದ್ಮೇಲೆ ಅಣ್ಣ ಫೋನ್ ಮಾಡ್ತೀನಿ, ಆಯ್ತು ಸ್ವಾಮಿ. ದಯವಿಟ್ಟು ಬನ್ನಿ. ನಮ್ಮ ತಂದೆಯವ್ರು ಏನ್ ಕೊಡ್ತಾರೋ ಪ್ರೀತಿಯಿಂದ ಅದನ್ನ ಈಸ್ಕೊಳ್ಳಿ ಅಣ್ಣ, ಬೇಡ ಅನ್ಬೇಡ್ರಿ. ಖಂಡಿತ ಖಂಡಿತ ಸ್ವಾಮಿ, ನಾವ್ ಏನ್ ಬೇಡ ಅನ್ನಲ್ಲ ಸ್ವಾಮಿ. ಯಾಕೆ ಗೊತ್ತಾ, ಅವ್ರಿಗೆ ಹಾರ್ಟ್ ಆಪರೇಷನ್ ಮಾಡ್ಸಿದೀನಿ. ಆಯ್ತು ಸ್ವಾಮಿ. ಅವ್ರಿಗೆ ಏನೋ ಟೆನ್ಷನ್ ಆಯ್ತು ಅಂದ್ರೆ ತುಂಬಾ ಅವ್ರ ಪ್ರಾಣಕ್ಕೆ ಅಪಾಯ ಇದೆ. ಏನಿಲ್ಲ, ಬೇಡ ಸ್ವಾಮಿ, ಇನ್ನ 100 ವರ್ಷ ಚೆನ್ನಾಗಿರ್ಲಿ. ನಮ್ಮ ಅಪ್ಪರು ಹಾ ಅದಕ್ಕೇನೆ ಹಾ ನೀವು ಮಾಡಿರೋ ಪುಣ್ಯಕ್ಕೆ ನೀವು ದಯವಿಟ್ಟು ದುಡ್ಡಿಗೆ ಬೆಲೆ ಕಟ್ತೀವಿ ಅನ್ಕೊಂಬಾರ್ದು. ಹಾ ನಮ್ಮ ಅಪ್ಪರು ನಿಮ್ಗೆ 1 2 ಲಕ್ಷ ರೂಪಾಯಿ ದುಡ್ಡುನು ಹಾ ಒಂದು ಉಂಗುರ ಮಾಡಿ ಸಿಕ್ಕಿದ್ದಾರೆ. ದಯವಿಟ್ಟು ಹೇಳಿದಾರೆ ಅಲ್ಲೇ ನಮ್ಮ ಊರಿಗೆ ಫೋನ್ ಮಾಡಿ, ಹಾ ಅದನ್ನ ದಯವಿಟ್ಟು ಬಂದು ಸ್ವೀಕರಿಸ್ಬೇಕಣ್ಣ. ಇನ್ನು ಮಿಕ್ಕಿದ್ದು ನಿಮ್ಮ ಮನೆ ಕಟ್ಬೇಕಾದ್ರೆ ಏನಿದ್ರು ನಾನು ನಿನ್ನ ತಮ್ಮ ಅಂತ ತಿಳ್ಕೊಳ್ಳಿ, ನನಗೆ ಫೋನ್ ಹಾಕ್ರಿ. ನೀವು ಬಂದ ಮೇಲೆ ನಾನೆಲ್ಲ ಮನೆಗೆ ಏನು ಬೇಕಾದ್ರೆ ನಾನೆಲ್ಲ ಕಳಿಸ್ಕೊಡ್ತೀನಿ ಅಣ್ಣ. ಆಯ್ತು ಸ್ವಾಮಿ. ಆಯ್ತು ಸ್ವಾಮಿ. ಆಯ್ತಣ್ಣ, ಒಂದನೇ ಅಣ್ಣ ಬರ್ತೀನಿ. ಫೋನ್ ಮಾಡಿ ಊರಿಗೆ ಹೋದ್ಮೇಲೆ ಅಣ್ಣ ಫೋನ್ ಹಾಕ್ತೀನಿ. ಆಯ್ತಣ್ಣ. ನೀವು ದೇವಸ್ಥಾನಕ್ಕೆ ಹೋದ್ರೆ ಅಣ್ಣ ಅದೊಂದು ಏನು ಮಾಡ್ಸಿದ್ದೀರೋ ಆ ಸ್ವಾಮಿಗಳ್ಗೆ ಹೇಳ್ಬಿಟ್ಟು ಬನ್ನಿರಿ, ನಮ್ಗೆ ಒಳ್ಳೇದಾಗ್ಲಿ ಅಂತ. ಎಲ್ಲ ಉರಿ ಎಲ್ಲ ಕಮ್ಮಿ ಆಗೈತೆ ಅವಳಿಗೆ, ಖಂಡಿತ ಹೇಳ್ತೀನಿ ಸ್ವಾಮಿ. ಉರಿ ಹೊಡ್ತ ಕಮ್ಮಿ ಆಗೈತೆ. ಆಯ್ತು ಸ್ವಾಮಿ. ದಯವಿಟ್ಟು ಅದೊಂದು ಕೇಳ್ಕೊಂಬನ್ನಿ. ಸೋಮವಾರ ಮೇಲ್ಪಟ್ಟು ನಾನು ಫೋನ್ ಮಾಡ್ತೀನಿ ಅಣ್ಣ. ಆಯ್ತು ಸ್ವಾಮಿ. ಹೊಸದುರ್ಗಕ್ಕೆ ಬನ್ನಿ ನೀವು. ಹಲೋ ಸ್ವಾಮಿ. ಹೊಸದುರ್ಗಕ್ಕೆ ಬಂದು ನನಗೆ ಫೋನ್ ಹಾಕಿದ್ರೆ ನಮ್ಮ ಡ್ರೈವರ್ನೇ ಕಳಿಸ್ಕೊಡ್ತೀನಿ. ನಮ್ಮ ಡ್ರೈವರ್ ಕಾರ್ ತಗೊಂಡು ಬಂದು ಕರ್ಕೊಂಡ್ಬರ್ತಾನೆ ಅಣ್ಣ. ಹಾ ಸ್ವಾಮಿ. ಬೇಕಾದ್ರೆ 1 2 ದಿವಸ ಇದ್ಬಿಟ್ಟು ಇಲ್ಲಿ ಹೋಗಿರೋಂತೆ ಅಣ್ಣ. ಆಯ್ತು ಸ್ವಾಮಿ. ಆಯ್ತಣ್ಣ, ಆಯ್ತು. ಆಯ್ತು ಸ್ವಾಮಿ. ಊರಿಗೆ ಹೋದ್ಮೇಲೆ ಫೋನ್ ಮಾಡ್ತೀನಿ ಅಣ್ಣ. ಆಯ್ತು ಸ್ವಾಮಿ. ಆಯ್ತಣ್ಣ. ಹಂಗ್ ಮಾತಾಡ್ಬೇಡಿ ಸ್ವಾಮಿ, ಯಾಕೋ ನನ್ಗೆ ಬೆಳಗ್ಗೆಯಿಂದ ಒಂಥರ ಎದೆ ಬಡ್ಕೊಂಡಂಗ್ ಆಗುತ್ತೆ. ನಮ್ಗೆ ನೋಡಿ ಉಸಿರಾಡಕ್ಕೆ ಆಗಲ್ಲ. ಪ್ರತಾಪ್ ನರಸಿಂಹಣ್ಣ, ಓ ನಂಬಿಕೆ ಇಕ್ಕಿ ಒಬ್ರು ನಮ್ಮ ಮನುಷ್ಯರ ಮೇಲೆ ನಂಬಿಕೆ ಇಕ್ಕಿತ್ತು ದಪ್ಪ ಅಣ್ಣ. ನಾವೇ ಮಾಡಿ ಸ್ವಾಮಿ, ನಾವ್ ಅಣ್ಣ ನೀನ್ ಮೇಲೆ ನಾನು ಇದ್ ಮಾಡಿಲ್ಲ ಅಣ್ಣ. ನೀನು ಒಂದೇ, ದೇವ್ರು ಒಂದೇ. ಓ ನಾವ್ ಹೇಳ್ಕೊಂಡಾಗಿಲ್ಲ ಅಣ್ಣ. ಬೆಳಿಗ್ಗೆಯಿಂದಲೂ ಬರೀ ಇದೇ ಆಗೋದ್ ಸ್ವಾಮಿ. ಏನು ಅವ್ರು ನೋಡ್ರಿ, ಅವ್ರ ಓಡಾಡ್ಕೊಂಡ್ ಬಂದು ಒಡವೆ ತಗೊಂಡೋಗಿ ಅಡ ಇಕ್ಕೊಟ್ರಿ. ಬೆಳಿಗ್ಗೆಯಿಂದಲೂ ಇದೇ ಆಗೋಯ್ತು ಸ್ವಾಮಿ. ನನ್ಗೆ ಯಾಕೋ ಇದು ಇವತ್ತು ಏನ್ ಸಮಾಧಾನವಾಗಿ ಹೇಳಿ, ಹಂಗ್ ಟೆನ್ಷನ್ ಆಗಬಾರ್ದು ಸ್ವಾಮಿ. ಬೆಟ್ಟು ಕಷ್ಟ ಬರ್ತದೆ. ಅವನ್ನ ಸಾಲ ಅದೆಲ್ಲ ನಿಭಾಯಿಸ್ತೇನೆ ಒಬ್ಬ ಮನ್ಸ ಅಂತಾರೆ ಸ್ವಾಮಿ ಹಿರಿಕರು. ಅಣ್ಣ ನೀನ್ ದಯವಿಟ್ಟು ಫೋನ್ ಕಟ್ ಮಾಡ್ಬೇಡ, ನಾನು ಹೇಳೋದ್ ಕೇಳಿಸ್ಕೊ. ನಾವು ಅಣ್ಣ ದುಡ್ಡು ಲಕ್ಷ ಖರ್ಚಾಗ್ಬಿಡ್ಲಣ್ಣ. ಇವತ್ತು ಮರ್ಯಾದೆ ಯಾರಣ್ಣ ಕೊಡ್ತಾರೆ? ಇವತ್ತು ನೀನ್ ಬರ್ಲಿದ್ರೆ ಒಳ್ಳೇದಾಯ್ತು ಕಣ. ದೇವ್ರು ನಿನ್ ಭಾಗಕ್ಕಿದ್ದ ಅನ್ಕೋ. ಏಕೆ ಅಂತ ಗೊತ್ತಾಯ್ತಣ್ಣ. ಇದೇ ಅಣ್ಣ ನೀವು ಅಲ್ಲ, ನೀವು ತಿಳುವಳಿಕೋಸ್ಕರಾಗಿ ಇಂತ ಫ್ಯಾಕ್ಟ್ರಿ ಎಲ್ಲ ಮಾಡಿಕೊಂಡು ನೀವೇ ಹಿಂಗ ಆದ್ರೆ ಹಂಗೆ ಅಂತ ಏನಾಯ್ತು ಗೊತ್ತಾ ಅಣ್ಣ? ಅಪ್ಪಾಜಿ ಕರ್ಕೊಂಡು ಬೆಳಗ್ಗೆ ಫ್ಯಾಕ್ಟ್ರಿ ಹತ್ರ ಬಂದಿದ್ದ, ನೀವ್ ಬರ್ತೀರಾ ಅಂತ. ಮಗುನ ಬಿಟ್ಟು ನಮ್ಮ ಮನೆ ನಮ್ಮ ಹೆಂಡತಿ ಬಿಟ್ಟು ನಮ್ಮ ಲಲಿತನ್ ಬಿಟ್ಟು ಬಂದಿದ್ದೀನಿ. ಅವಳು ಮಗುನು ಬಿಟ್ಟು ನಮ್ಮ ಅತ್ತೆ ನನ್ನ ಹೆಂಡತಿಗೂ ಹೇಳ್ದಾನೆ ತಿರ್ಗಾ ಮನೆ ಬಿಟ್ಟು ಓಡೋಗ್ಬಿಟ್ಟಿದ್ದಾಳೆ. ನಾ ದುಡ್ಡು ಕಾಸು ಎಲ್ಲ ತಗೊಂಡು ಮನೆಗೆ. ಯಾರು ಸ್ವಾಮಿ? ಲಲಿತಾ. ಇದೇ ನಿಂಗೆ ಆಗೋಯ್ತು ಅಣ್ಣ. ದುಡ್ಡು ಒಡವೆ ಎಲ್ಲ ತಗೊಂಡು ಮಗು ಇತ್ತಲ್ಲಣ್ಣ. ಅಲ್ಲ ಸ್ವಾಮಿ, ನಾನು ಮೊನ್ನೆ ನನ್ನ ನೋಡಕ್ಕೆ ಬರೀ ಇವೇ ಸ್ವಾಮಿ. ನನ್ಗೆ ಹುಟ್ಟುಕು ಇಂಥ ಜನ ನನಗೆ ನೋಡಿ. ನೀವು ನೋಡ್ರಿ, ದೇವ್ರು ಒಂದೇ, ನೀವು ಒಂದೇ. ತಿರ್ಗಾ ಮಗುನ್ ಇಲ್ಲೇ ಬಿಟ್ಬಿಟ್ಟಿ ಇಲ್ಲೇ ತೋಟದ ಹತ್ರ ಓಡಾಡ್ಕೊಂಡ್ ಬರ್ತೀನಿ ಅಂತ ಸುಮ್ನೆ ಹಿಂಗ್ ಹೋಗಿ ಯಾವಾಗ್ಲೂ ಗೊತ್ತಿಲ್ದಂಗೆ ಒಡವೆ 1 ಅರ್ಧ kg ಅಷ್ಟು ಗೋಲ್ಡ್, ಸ್ವಾಮಿ 1 ಅರ್ಧ kg ಅಷ್ಟು ಗೋಲ್ಡ್ ಮನೇಲಿ ಈ ತಿಂಗಳು ನಾವು ಸಂಬಳ ಕೊಡ್ಬೇಕಲ್ಲ 10ನೇ ತಾರೀಕು ಎಲ್ಲಾರ್ಗುನು. ಅದಕ್ಕೆ 8 ಲಕ್ಷ ರೂಪಾಯಿ ಮನೆಗೆ ಇಕ್ಕಿದ್ದೆ. 8 ಲಕ್ಷ ಮನೇಲಿ? 8 ಲಕ್ಷ ಸಂಬಳ ಕೊಡ್ಬೇಕಲ್ಲ 10ನೇ ತಾರೀಕು ಫ್ಯಾಕ್ಟ್ರಿಗೆ ಎಲ್ಲಾರ್ಗುನು. ಅದನ್ನ ಮಡಗಿದ್ದೆ ಅಣ್ಣ. ಆ ದುಡ್ಡು ಒಡವೆ ಎಷ್ಟು ಎತ್ಕೊಂಡು ಹೊರಟೋಗ್ಬಿಟ್ಟಿದ್ದಾಳೆ. ಲಾಕರ್ ಬೀಗ ಸಿಕ್ಕಿಲ್ಲ. ಲಾಕರ್ ಈಗ ಅವ್ರ ಯಾರೋ ಫ್ರೆಂಡ್ ಅಂತೆ, ಈ ಒಂದ್ ಅರ್ಧ ಗಂಟೆ 3/4 ಗಂಟೆ ಮುಂಚೆ ಮಾಡಿದ್ರು ಪ್ರತಾಪಣ್ಣ.
ಏನ್ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅವ್ರ ಫ್ರೆಂಡು ಶಿಲ್ಪನಂತೆ. ಈ ಶಿಲ್ಪ ಹೂನಣ್ಣ ಈಗ ಒಂದ್ ಮುಕ್ಕಾಲು ಗಂಟೆ 1 ಗಂಟೆ ಹೊತ್ನಾಗ ಮಾಡಿದ್ರು ರೀ ಬನ್ನಿ ನಿಮ್ಗೋಸ್ಕರ ಬಾಗಿಲು ತೆಗ್ದೈತಿ ಅಂತ ಅಂದ್ರು. ನಾನ್ ನಮ್ಮ ಅಕ್ಕನ ಮಗಳನ್ನೊಬ್ರು ಶಿಲ್ಪಾನ್ ಬೆಂಗಳೂರಿಗೆ ಕೊಟ್ಟ ಭದ್ರಾವತಿ ಕೊಟ್ಟೈತಿ. ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ನಮ್ಗೆ. ಅಣ್ಣ ದಯವಿಟ್ಟು ನೋಡಿ ಅಣ್ಣ ಆ ನಂಬರ್ ಯಾವ್ದು ಒಂದ್ ಸ್ವಲ್ಪ ಚೆಕ್ ಮಾಡಿ. ಆ ನಂಬರ್ ಗೊತ್ತಾಗಲ್ಲ ಸ್ವಾಮಿ ನಮ್ಗೆ, ಅದೇನು ಗೊತ್ತಾಗಲ್ಲ. ನಮ್ಮ ಮಗಳು ಬರ್ಲಿದ್ದಾಳಿದೆ, ಮಗಳು ಇದು ಮೆಗಡೆಗೆ ಓದ್ಕೊಂತ ಇದೆ. ಏನಂತ ಹೆಂಗ್ ತೆಗಿಬೇಕು ಹೇಳಿ? ಅಲ್ಲ ಲಾಸ್ಟ್ ನಂಬರ್ ಅದ್ರ ಎಷ್ಟು ಗಂಟೆಗೆ ಮಾಡಿದ್ರು ಅಂತ ಗೊತ್ತಾದ್ರೆ ಹೋಗ್ತೀನಿ, ಚೆಕ್ ಮಾಡ್ತೀನಿ. ಚೆಕ್ ಮಾಡಿ ಆ ನಂಬರ್ ಬರ್ಸ್ಕೊಂತೀನಿ. ಆ ನಂಬರ್ ಬರ್ಸ್ಕೊಂಡ್ ನನಗೆ ಹೇಳಿದ್ರೆ ಅಣ್ಣ ಎಷ್ಟು ಲಕ್ಷ ನನಗ್ ಖರ್ಚಾಗ್ಲಿ ಅಣ್ಣ, ಹೆಂಗ್ ಹೋಗಿದ್ಲು ಹಂಗೆ ಕರ್ಕೊಂಡ್ ಎಲ್ಲಾನ ಹುಡುಕಿ ಕರ್ಕೊಂಡ್ ಬಂದ್ಬಿಡೋಣ. ಈಗ ಒಂದು ಅರ್ಧ ಗಂಟೆ ಮುಂಚೆ ಒಬ್ರು ಮಾಡಿದ್ರು, ನಂಬರ್ ತಕ್ಕೊಡು. ಅಣ್ಣ ತಗೊಳ್ಳೋಣ, ಒಂದ್ 5 ನಿಮಿಷ ಬಿಟ್ಟು ಮಾಡ್ತೀನಿ. ನಿನ್ನೆಯಿಂದಲೂ ಎಕ್ಸಾಮ್ ಐತಿ. ಏನಾದ್ರು ತೊಂದ್ರೆ ಆಯ್ತಾ? ನಾ ಫೋನ್ ಮಾಡಿದ್ದು ಇಲ್ಲ ಅಣ್ಣ ಅದಕ್ಕೆ ಈಚೆಗಡೆ ಬಂದ್ಬಿಟ್ಟೆ. ಯಾರು ಅಂತ ಗೊತ್ತಾಯ್ತಾ? ಹೋಗ್ಲಿ ಅದೇ ಹೊಸೂರ್ಗಾರು ಲಲಿತಾರ ಅಣ್ಣ. ಒಳ್ಳೇದಣ್ಣ. ಕಾಫಿ ಆಯ್ತಾ? ಹ್ಞೂ ಅಣ್ಣ ಆಯ್ತು. ನಿಮ್ದಾಯ್ತಣ್ಣ? ಹ್ಞೂ ಆಯ್ತು. ಏನಣ್ಣ ಅದು ಇದ್ರಲ್ಲಿ ನೋಡ್ದೆ ನೆನ್ನೆ, ಅದೇನೋ ರೋಪ್ಸೋದಲ್ಲೆಲ್ಲ ಡ್ಯಾನ್ಸ್ ಆಡಿದಿರಲ್ಲಣ್ಣ ತುಂಬಾ. ರೋಪ್ಸೋ? ಅದೇ ಟಿಕ್ ಟಾಕ್ ಅಲ್ಲಿ ಎಲ್ಲ ರೋಪ್ಸೋ ಅಂತ ಬರುತ್ತಲ್ಲ. ಇಲ್ಲಣ್ಣ, ಒಟ್ನಾಗೆ ಇದ್ರಾಗೆ ಮಲೆನಾಡ ಮಲ್ಲಿಗೆ ಅಲ್ಲ ಮಲೆನಾಡ ಊರೇನು ವಾಡ ಆಡಿದ್ದು. ನಾವು ನಮ್ಮ ಹುಡುಗರು ಹೋಯ್ದೋಣ ಇದಕ್ಕೆ ದೇವಸ್ಥಾನಕ್ಕೆ ಕೈಶನ್ ಮಾಡ್ಕೊಂಡು ಆಡಿದ್ವು ಅಣ್ಣ. ಜಾಗ ಚೆನ್ನಾಗಿದೆ ಬಿಡೋಣ. ನಿಮ್ಗೆ ಹೆಂಗ್ ಬಂತಣ್ಣ? ಎಲ್ಲರಿಗೂ ಬರುತ್ತೆ ಅಲ್ಲಣ್ಣ. ನಾನು ಅದೇ ನೀವು ಒಬ್ರಿಗೇನ ಎಲ್ಲರೂ ಕಳ್ಸೋರು ಅವರು ರೋಪ್ಸು. ಯಾರು ಬೇಕಾದ್ರೂ ತೆಗ್ದು ನೋಡ್ಬೋದಣ್ಣ ರೋಪ್ಸು ಅಂದ್ರೆ. ಹ್ಞೂನಣ್ಣ, ನಾನೇ ಇದು ಟೀ ಶರ್ಟು ಪ್ಯಾಂಟು ತುಂಬಾ ಚೆನ್ನಾಗಿದ್ದೀರಣ್ಣ. ಇವಾಗ ಒಲೆ ಹಾಕಿನು ನಾವೇ. ಏನೋ ನಮ್ಗೇನು ಹಂಗ್ ಬರಲ್ಲಣ್ಣ ಈಗ, ಅಲ್ಲಿ ವಯಸ್ಸು. ಮತ್ತೆ ಈಗ ವಿಡಿಯೋ ಎಲ್ಲ ಮಾಡಿರೋದು ಯಾರು? ನಮ್ಮ ಮಗ. ಹೌದಣ್ಣ. ನಮ್ಗೆ ಅವೆಲ್ಲ ಮಾಡಕ್ ಬರಲ್ರ. ನಮ್ ಮಗ ಬಂದಿದ್ ಜೊತೆಲಿ ಮಗ ಮಾಡ್ತಾನ. ಇನ್ನೇನು ಊಟ? ಅಣ್ಣ ಊಟ ಏನಿಲ್ಲ, ಇನ್ನ ಮಾಡ್ಬೇಕಣ್ಣ. ನಾವು ಸಂಡೇ ಅಲ್ವಾ? ನೋಡಿ ಅವ್ರಿಗೂ ಏನೋ ಒಂದ್ ಜವಾಬ್ದಾರಿ ಕೊಟ್ಬಿಟ್ರಿ. ಮನೆ ತವ ಕುಂಟಿಸ್ಕೊಂಡ್ರೆ ಈ ಹೆಂಗಸ್ರುಗಳು ಗೊತ್ತಿರಲ್ಲ, ಈ ತಲೆ ಸೇರ್ಕೊಂಡ್ರೆ ಅದು ಇದು ಯಾತ್ರೆ ಮಾತು. ಇಲ್ಲ ನಮ್ದು ಇದ್ರದ್ದು ಫ್ಯಾಕ್ಟ್ರಿ ಇದೆ, ನಾರಿಂದು. ತೆಂಗಿನ ಮಟ್ಟೆ ನಾರಿಂದು. ತೆಂಗಿನ ಮಟ್ಟೆ ನಾರಿನ ಫ್ಯಾಕ್ಟ್ರಿ ಇದೆ. ಅಲ್ಲೂ ಒಂದ್ 60 ಮೆಂಬರ್ಸ್ ಕೆಲಸ ಮಾಡ್ತಾರೆ. ಒಟ್ಟ ಅದೇ ಹಿಂಗೆ ಫ್ರೀಯಾಗಿ ಫ್ರೀಯಾಗಿ ಏನಿಲ್ಲ. ಅಲ್ಲಿ ಒಂದು ಹೋಗಿ ಈಗ ನಾವು ನೋಡಂಗೆ ನಾವು ಬಂದು ಮೇಂಟೈನ್ ಮಾಡಿದ್ರೆ ಅದೇ ತರ ಹೋಗಿ ನೀನ್ ಮೇಂಟೈನ್ ಮಾಡು. ಎಲ್ಲ ನೋಡಿ ಕೆಲಸ ಮಾಡೋರಿಗೆಲ್ಲ ಕೆಲಸ ಮಾಡ್ರಿ, ಕ್ಲೀನಾಗಿ ಅದ್ ಮಾಡ್ರಿ ಇದ್ ಮಾಡ್ರಿ ಅಂತ ಹೇಳ್ಕೊಂಡು. ಊರಾಗೇನು ಯಾರಿಗೂ ಗೊತ್ತಿಲ್ಲ ಇದೆಲ್ಲ ಮಾಡಿರೋದು. ಗೊತ್ತಾಗೇನಿದು ರಾಜ್ಯ ಪ್ರಶಸ್ತಿ ಬಂದಿರೋದು ಅಥವಾ ಇದ್ಯಾವುದೋ ಇದು ಮಿಲಿಟರಿಗೆ ಇವ್ರನ್ನ ಪಾಕಿಸ್ತಾನದಲ್ಲೆಲ್ಲ ಹೊಡೆದಾಕಿರೋದು ಅದು ಎಲ್ಲ ಬರೋಕೆ. ಅದಕ್ಕೇನೆ ಊರಾಗೇನೋ ಗೊತ್ತಿಲ್ಲ, ಅದಕ್ಕೆ ನಾವ್ ಹೇಳಿದೀವಿ ಅವ್ರ ಯಜಮಾನ್ರು ಬಿಟ್ಟು ಬಂದ್ಬಿಟ್ಟವಳೆ ಅಂತ ಹೇಳ್ಕೊಂಬಿಡೋಣ. ಡೈವರ್ಸ್ ಕೊಡಿಸ್ಬಿಟ್ಟು ಬಂದು ಕರ್ಕೊಂಬಂದ್ಬಿಟ್ಟು ಅಂತ ಹೇಳೋಣ ಅಂತ ಹೇಳಿ ಇನ್ನೊಂದು 2 ದಿವಸ ಬಿಟ್ಟು ಯಾವತ್ತನ್ನ ಒಂದ್ ದಿವಸ ಕ್ಲೀನಾಗಿ ಕರ್ಕೊಂಡೋಗಿ ಮೇಂಟೆನೆನ್ಸ್. ಏನು ನಮ್ಮ ಓನರೇ ಅಲ್ವಾ ಅವಳಿನೇನು, ಅವಳು ನಮ್ಮ ಆಸ್ತಿಗೆ ಭಾಗ ಇದೆ ಅಲ್ವಣ್ಣ ಅವಳಿಗೂನು. ಅಲ್ಲ ನಾನು ಹೇಳ್ತಿರೋದು ಅಂತ ನಮ್ಮ ಫ್ಯಾಕ್ಟ್ರಿಯಲ್ಲಿ ಕೆಲಸಗಾರಗಳು ನೋಡ್ಕೊಂಡು ನೀವು ಎಲ್ಲ ಹೋಗ್ಬೇಕಾದ್ರೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಜೊತೆಲಿ ಅಥವಾ ನೆಂಟ್ರ ಮನೆಗೆ ಹೋಗ್ಬೇಕಾದ್ರೆ ಕಳಿಸ್ರಿ. ಈ ಕಡೆ ಮಾತ್ರ ಕಳಿಸ್ಬೇಡಿ ಸ್ವಾಮಿ, ಹೇಳಿದೀವಿ. ಯಾಕೆ ಗೊತ್ತಾ? ನೀವು ನೋಡ್ರಿ ದೊಡ್ಡ ಜನ, ಆಮೇಲೆ ಇದರಿಂದ ದುಡಿಮೆ ಪಡಿಮೆ ಅಥವಾ ಇನ್ನೊಂದು ಅದು ದುಡ್ಕೊಂಬಂದ್ ಹಾಕ್ಬೇಕು ಅಂತ ಅಲ್ಲ, ನಿಮ್ ಮರ್ಯಾದೆಗೋಸ್ಕರ ಕರ್ಕೊಂಡು ಹೋಗಿದ್ದೀರಾ. ಮರ್ಯಾದೆ ಅಲ್ವಾ ಅಣ್ಣ? ಮತ್ತೆ ಹಂಗಾಗಿ ತಿರ್ಗಾ ಅದು ಆಮೇಲೆ ನಾವಿವಾಗ ನಾವು ಮನೆಗೆ ಮರ್ಯಾದ್ರೀವಿ. ನಿಮ್ಮ ಅಕ್ಕನೇ ಹಿಂಗೆ ಅಂತೆ, ನಿಮ್ ತಂಗಿನೇ ಹಿಂಗೆ ಅಂತೆ ಅಂದ್ರೆ ಸುಳ್ಳದಿಟ್ಟವ್ರು. ನಿಮ್ಮ ಅವ್ರು ಸಾಧನ ಮಾಡ್ಕೊಂತ ಮನೆ ಹೆಂಗಸರುಗಳು ನಿಮ್ಮ ಹೆಂಡತಿ ಇವರೆಲ್ಲ ಸುಳ್ಳದಿಟ್ಟು. ಕರೆಕ್ಟ್ ಬಿಡಿ ಅಣ್ಣ, ಒಳ್ಳೆ ಮಾತು ಹೇಳಿದ್ರಿ ನೀವು. ಹಂಗಾಗಿ ಇದನ್ನ ಈ ಕಡೆ ತರಿಸ್ಬೇಡ್ರಿ, ಆಮೇಲೆ ಅತ್ತ ಒಬ್ಬರನ್ನೇ ಕಳಿಸ್ಬೇಡಿ. ಹಂಗಾಗಿ ಚೆನ್ನಾಗಿದ್ರೆ ನೋಡಿ. ಇವಾಗ ನಾವು ಈಗ ನಮ್ದು ಯಾವ ಊರು ನಿಮ್ದು ಯಾವ ಊರು ನೋಡಿ, ಒಂದು ಅಭಿಮಾನ ನಾವು ಹಂಗೆ ಫೋನ್ ಮಾತಾಡ್ತೀವಿ. ಹಂಗೆ ಒಳ್ಳೆತನ ಇರ್ಬೇಕು. ಇಲ್ಲ ಅಣ್ಣ ಎಲ್ಲ ಆಯ್ತು. ಮೊನ್ನೆನೆ ಬಂದು ಶನಿವಾರ ಖಾಲಿ ಮಾಡ್ಕೊಂಡು ಬಂದು ಎಲ್ಲ ಒಂದಷ್ಟು ಸಾಮಾನು ಅಲ್ಲೇ ಕೊಟ್ಬಿಟ್ಟು ಒಂದಿಷ್ಟು ಬಟ್ಟೆ ತಗೊಂಡ್ ಬದಿ, ಅದೂ ಬೇಡ ಇಕ್ಕಣಕ್ಕೆ ಇರ್ಲಿ ಅಂತ ಇಲ್ಲಿ ಅವತ್ತು ಹೇಳಿರಲ್ಲ ನೀವು, ನಮ್ಗೇನು ಬೇಕಿಲ್ಲ ಬಡವರಿಗೆ ಕೊಟ್ಟು ಹೋಗ್ತೀವಿ ಅಂತ. ಬಂದು
ನಮ್ ತಂದೆಯವ್ರು ಮಾತಾಡ್ತೀನಿ ಅದಕ್ಕೆ ಫೋನ್ ಮಾಡ್ದೆ. ಕೊಡ್ತೀನಿ ತಡಿಯೋಣ ಒಂದ್ ನಿಮಿಷ. ಕೊಡಿನ ಚೆನ್ನಾಗಿದಾರ? ಕೊಡ್ತೀನಿ ಕೊಡು, ಮಾತಾಡ್ತಾರ ಅವರು. ಕಾರೆಲ್ಲ ಡ್ರೈವ್ ಮಾಡ್ತಾರಣ್ಣ. ಅವೆಲ್ಲ ಗಟ್ಟಿ ದೇಹ, ಹಳೆ ಮುದ್ದೆ ತಿಂದ್ರೆ ದೇಹಗಳವು. ಕೊಡ್ತೀನಿ ನೋಡಿ ಅಣ್ಣ. ಕೊಡಿ ಸ್ವಾಮಿ. ಹಲೋ ಅಯ್ಯರೇ, ಆಯ್ತಾ ಊಟ? ನಮಸ್ಕಾರನಪ್ಪ. ಊಟ ಆಯ್ತಯ್ಯ? ನಮಸ್ಕಾರ. ಆಯ್ತು, ಇನ್ನ ಇಲ್ಲ, ನಾನು ಮಾಡಬೇಕು. ನನ್ ಶುಗರ್ ಅಲ್ವಾ, ನಾನೇನು ಅನ್ನ ತಿನ್ನಲ್ಲ. ಚಪಾತಿ ಏನೋ ತಿಂತೀನಿ, ಹಂಗೂ ಬೇಜಾರಾದಾಗ ಯಾವಾಗನ ಒಂದೊಂದ್ಸರಿ ಚಿಕನ್ ಏನೋ ತಿಂತೀನಿ. ಸ್ವಲ್ಪ ಬಾಯಿ ಚಪ್ಪರ್ಸ್ತೈತಲ್ಲ. ಮುದ್ದೆ ರಾಗಿ ಮುದ್ದೆ ತಿನ್ನಲ್ಲ ನೀವು ಆ ಕಡೆ? ಇಲ್ಲ, ಕಮ್ಮಿ ಈ ಕಡೆ ಎಲ್ಲ. ರಾಗಿ ಮುದ್ದೆ ಒಳ್ಳೆ ಸ್ವಾಮಿ. ರಾಗಿ ಮುದ್ದೆ, ರಾಗಿ ರೊಟ್ಟಿ ತಿಂತೀನಿ. ಅದಕ್ಕೇನೇನು ಏನೋ ಮಾತಾಡ್ಸೋಣ ಅಂತ ಹೇಳಿ ಫೋನ್ ಮಾಡಿದೆ. ನನ್ನ ಮಗಳು ಬಾಳ್ನ ಉಳಿಸಿದ್ಯಾ ನೀನು. ನಿನಗೆ ನಾವು ಕೋಟಿ ಕೋಟಿ ನಮ್ಮನ್ನ ಮಾಡಿದ್ರು, ಕೈ ಎತ್ತು ಮುಗಿದ್ರು ನೀನು ನಿಮ್ಮ ಋಣ ತೀರ್ಸಕ್ಕಾಗಲ್ಲಪ್ಪ. ಸ್ವಾಮಿ, ಇದು ಶುಗರ್ ಅಂತೀರಾ, ಟೆನ್ಷನ್ ತಗೊಳ್ಳಿ. ಏನೋ ಇದು ಇವಾಗ ನಾನು ಆಚೆಗೆ ಬಂದಿದ್ದೀನಿ. ಏನು ಎಲ್ಲಾ ತಂದೆ ತಾಯಿನು ಮಕ್ಕಳು ಚೆನ್ನಾಗಿರ್ಲಿ ಅಂತ ಬಯಸೋದು. ಹೌದಲ್ವನಪ್ಪ? ನೋಡಪ್ಪ, ನಾವೇ ಬೆಳಗ್ಗೆ ಆದ್ರೆ 100 ಜನಕ್ಕೆ ಕೆಲಸ ಕೊಡ್ತೀವಿ. ಅಂತದ್ರಾಗ ಹೋಗಿ ಇವಳು ಇಂಥ ಕೆಲಸ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾಳೆ. ಯಜಮಾನ್ರಿ ಜಾಸ್ತಿ ಓಡಾಡಕ್ ಹೋಗ್ಬೇಡಿ. ಇದು ಆಮೇಲೆ ವಯಸ್ಸಾದ ಜೀವ. ನಿನ್ನು ನನ್ನ ಬಾಗು ದೇವ್ರಪ್ಪ. ನಮ್ಮ ಜನ್ಮದ ಯಾವ ಜನ್ಮದಾಗೂ ನಿನ್ ಋಣ ತೀರ್ಸಕ್ಕಾಗಲ್ಲ. ನೀನ್ ಅಷ್ಟು ಇದು ಮಾಡಿದೀಯ, ನಾವು ಯಾವತ್ತು ನಿನ್ ಋಣ ತೀರ್ಸಲ್ಲಪ್ಪ. ನೀನ್ ನಮ್ ಬಾಗಿದ ದೇವ್ರು. ಏನೋ ಬಿಡಿ ಸ್ವಾಮಿ, ಎಲ್ಲ ಜಾಸ್ತಿ ಇದನ್ನು ಟೆನ್ಷನ್ ತಗೊಬೇಡಿ ಸ್ವಾಮಿ. ವಯಸ್ಸಾದ ಜೀವ. ಆಮೇಲೆ ನಾವು ದೇವಸ್ಥಾನಗಳಿಗೆ ಹೋಗುವಂಗ ಏನು ಎಷ್ಟು ವರ್ಷ ನಿಮ್ಗೆ? ಎಷ್ಟು ವರ್ಷ? ಅಲ್ಲೇ 77 ಕಣಪ್ಪ. ಬಿಡಿ, ಅಯ್ಯೋ ನೀವು ಆರೋಗ್ಯ ಕಾಪಾಡ್ಕೊಳ್ಳಿ. ಆಮೇಲೆ ಇದೇ ಟೆನ್ಷನ್ ಹೊರಟು ಬಿಟ್ರೆ ಆಮೇಲೆ ನಾವು ನೋಡಿ ನಮ್ಮಿಂದ ಇದಾದ್ರೆ ನೀವು ಟೈಮ್ ಸರಿ ಮಾತ್ರೆ ಅದು ತಾಳಿ ಶುಗರ್ ಐತೆ ಅಂತೀರಾ? ಅಲ್ಲಿ ಕೇಳಿಸಿ ಅಂತ ಕೇಳ ಮಗ. ಹೇಳಿ ಸ್ವಾಮಿ. ಅದೇನಪ್ಪ, ನಾನೇ ಹೆಂಗ ಸಾಯೋದ್ರೊಳಗೆ ಅವಳಿಗೊಂದು ಏನನ್ನ ದಾರಿ ಮಾಡಿ ಹೋಗ್ಬೇಕು ಅನ್ಕೊಂಡಿದ್ದೀನಿ. ನೀನ್ ಏನ್ ಮಾಡ್ತೀಯ? ಅದಕ್ಕೆ ನನ್ನ ಮಗ ನಾನು ಹೋಗಿ ಇದನ್ನ ತಗೋಬೇಡಿ, ಎಷ್ಟು ತಗೋಬೇಡಿ. ನೋಡಿ, ಅವರು ಆಗಿದ್ರೆ ಸಲ್ವಿದ್ರೆ ಚೆನ್ನಾಗಿರ್ಲಿ ಅಂತ ಅವ್ರ ಮದುವೆ ಮಾಡ್ಕೊಟ್ಟಿದ್ದು. ಎಲ್ಲ ಮಾಡ್ಕೊಟ್ಟಿದ್ದು ಆಯ್ತು, ಹೋಯ್ತು. ಅದು ನಾವು ದುಡ್ಡಿಗೆ ಬಗ್ಗೆ ಚಿಂತೆ ಮಾಡ್ತಿಲ್ಲ. ದುಡ್ಡು ಹೋಗ್ಬಿಡ್ಲಿ, ಹೆಂಗ ವಾಪಸ್ ಅವಳನ್ನ ಬಂದ್ಲಲ್ಲ. ಒಳ್ಳೇದು. ಇವಳ ಜೊತೆಗೆ ಹೋದವಳು, ಅವಳು ಬರ್ಲೇ ಇಲ್ಲ ಮನೆಗೆ ವಾಪಸ್ಸು. ಇವಳು ಸ್ನೇಹದಿಂದ ಹಿಂಗೆಲ್ಲ ಕೆಟ್ಟದಾರಿ ಹಿಡ್ದಿರೋದು. ಇವ್ರು ಸ್ನೇಹದಿಂದ. ಒಟ್ಟಿಗೆ ಇದು ಹೆಂಗಾಯ್ತು ಅಂತ ಅಂದ್ರೆ ಈ ಗಾರ್ಮೆಂಟ್ಸ್ ಅಂತವಿಂತವ್ ಆಗ್ಬಿಟ್ಟೆ ಸ್ವಾಮಿ. ಎಲ್ಲ ಹಿಂಗ್ ಆಗೋದು.